ಸರ್ ಈಗ ಉಗ್ರ ಕೈಯಲ್ಲಿ ಮೊಬೈಲ್ ಇದೆ ಅಂದ್ರೆ ಅದು ನಮಗೆ ಆತಂಕ ಅಲ್ವಾ ಸರ್? ಖಂಡಿತವಾಗಿ ಯಾರ ಕೈಲೂ ಇರಬಾರ್ದು. ಅದು ಜೈಲಿನಲ್ಲಿರೋರ ಕೈಲಿ ಯಾರ ಕೈಲೂ ಇರಬಾರ್ದು. ಬರೀ ಉಗ್ರ ಅಂತಾನೆ ಅಲ್ಲ, ಯಾರು ಕೂಡ ಮೊಬೈಲ್ ಆಗಲಿ ಅಲ್ಲಿನ ಈ ಥರದ್ದು ಫೆಸಿಲಿಟೀಸ್ನೆಲ್ಲ ಅವರಿಗೆ ಕೊಡೋದಾದರೆ ಮತ್ತು ಜೈಲ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದು. ಅದಕ್ಕೆ ನಾನು ಸೀರಿಯಸ್ ಆಗಿ ತಗೊಂಡು ಇದನ್ನು ಒಂದು ಸಮಿತಿಯನ್ನು ರಚನೆ ಮಾಡಿ ಇಲ್ಲಿ ಯಾಕೆ ಈ ರೀತಿ ಪದೇ ಪದೇ ಇಲ್ಲಿ ಬೆಂಗಳೂರಿನಲ್ಲಾಗುತ್ತೆ, ಬೆಳಗಾಂನಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಈ ಥರ ಎಲ್ಲ ಆಗಬಾರ್ದು. ಅದಕ್ಕೋಸ್ಕರ ಅದನ್ನು ಸೀರಿಯಸ್ ಆಗಿ ತಗೊಂಡು ಅದಕ್ಕೇನು ಕ್ರಮ ಮಾಡಬೇಕು ಅದನ್ನು ಮಾಡ್ತೀನಿ. ಸರ್ 2023 ಅಥವಾ 2022 ವಿಡಿಯೋಗಳು ಅಂತ ಹೇಳ್ತಾರೆ, ಅದು ನಿಜನಾ? ಇಲ್ಲ, ಅದನ್ನೇ ನಾನು ಹೇಳಿದ್ದು. ನನಗೆ ಕೆಲವರು ಹೇಳಿದ್ರು ಇದು ಹಳೆ ವಿಡಿಯೋ ಹಾಕಿದ್ದಾರೆ. ಹಿಂದೆನೂ ಕೂಡ ಹಳೆ ವಿಡಿಯೋಗಳನ್ನು ಬೆಳಗಾಂನಲ್ಲಿ ಆದಂಥ ಸಂದರ್ಭದಲ್ಲಿ ಹಳೇದು ಹಾಕಿದ್ದಾರೆ. ಅದನ್ನು ವೆರಿಫೈ ಮಾಡಿದ್ವು ನಾವು. ಅಂಥದ್ದು ಕೂಡ ನಡೆಯುತ್ತೆ. ಅದೇನೇ ಇರಲಿ, ಅದು ಆ ರೀತಿ ನಡಿಬಾರ್ದಲ್ಲ. ಹಳೇದಾಗಲಿ ಹೊಸದಾಗಲಿ ಆ ರೀತಿ ನಡಿಬಾರ್ದು. ಅದಕ್ಕೋಸ್ಕರ ಅದ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾನು ಕಠಿಣವಾಗಿ ಕ್ರಮ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಒಂದ್ ಕಡೆ ಚರ್ಚೆ ಆಗ್ತಿದೆ, ದರ್ಶನ್ ಒಂದು ದಿಂಬಿಗಾಗಿ ಫೈಟ್ ಮಾಡ್ತಾ ಇದ್ದಾರೆ ಕೋರ್ಟಿಗೆ ಬಂದು. ಆದ್ರೆ ಉಗ್ರರ ಕೈಲಿ ಮೊಬೈಲ್ ಸಿಗುತ್ತೆ, ಉಮೇಶ್ ರೆಡ್ಡಿ ಕೈಲಿ ಮೊಬೈಲ್, ಟಿವಿ ಎಲ್ಲ ಸಿಗುತ್ತಲ್ಲ ಅಂತ ಸಾರ್ವಜನಿಕ ಅದನ್ನೇ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ. ದರ್ಶನ್ ಅವರಿಗೆ ಕೋರ್ಟಿಗೆ ಹೋಗಿ ಅವರಿಗೆ ಒಂದು ದಿಂಬು ಅಥವಾ ಒಂದು ಹಾಸಿಗೆ ಆ ರೀತಿಗೆ ಕೋರ್ಟಿಗೆ ಹೋಗ್ಬೇಕಾಗುತ್ತೆ. ಇವರೆಲ್ಲ ಭಾಳ ಸುಲಭನಾಗಿ ಈ ರೀತಿ ಎಲ್ಲ ಸಿಗುತ್ತೆ ಅನ್ನೋ ವರದಿಯನ್ನು ಕೂಡ ನಾನು ನೋಡಿದ್ದೇನೆ. ಅದನ್ನೆಲ್ಲವನ್ನು ಕೂಡ ನಾನು ಭಾಳ ಕಠಿಣವಾಗಿ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀನಿ. ಬಿಜೆಪಿಗವರು ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪದೇ ಪದೇ. ಅವ್ರು ಹೇಳ್ತಾನೆ ಇರ್ತಾರೆ. ಅವರಿದ್ದಾಗ ನಾವು ಕಂಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಅವರಿದ್ದಾಗ ಹಂಗಾಯ್ತು, ಇವರಿದ್ದಾಗ ಹಿಂಗಾಯ್ತು ಅದೆಲ್ಲ ನಾನು ಹೇಳಕ್ಕೆ ಹೋದರೆ ಬೇರೆ ಥರ ಆಗುತ್ತೆ, ರಾಜಕೀಯ ಅಂದ್ಬಿಡ್ತಾರೆ. ಆದರೆ ನಾವು ಏನು ಕೆಲಸ ಮಾಡಬೇಕೋ ಅದನ್ನು ಖಂಡಿತವಾಗಿ ಮಾಡ್ತೀವಿ. ಸಾಮರ್ಥ್ಯದ ಬಗ್ಗೆ ಹೇಳೋದು ಅವರೇ ಪ್ರಶ್ನೆ ಮಾಡ್ಕೋಬೇಕಷ್ಟೇ.